ಒಡಿಶಾದಲ್ಲಿ ಬಿಜೆಡಿ ಮೈತ್ರಿ ಸಾಧ್ಯ ಆಗಿಲ್ಲ. ಇಬ್ಬರು ಒಬ್ರಿಗೊಬ್ರಿಗೆ ಒಪ್ಪಿಲ್ಲ. ಹಂಗಾಗಿ ಇಬ್ಬರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾರಂತೆ ಲೋಕಸಭೆಗೆ. ಇನ್ನು ಪ್ರಧಾನಿ ವಿರುದ್ಧ ಅಜಯ್ ರೈ ಅವರನ್ನ ನಿಲ್ಲಿಸಬೇಕು ಏನೋ ವಾರಣಾಸಿಲಿಂದ ಕಾಂಗ್ರೆಸ್ ಚಿಂತನೆ ಅಂತೆ. ಇಂಥ ಪ್ಲಾನ್ ನಡೆಸ್ಬೋದು. ಅದ್ಯಾರೋ ನಟಿ ಸ್ವರಾ ಭಾಸ್ಕರ್ ಅಂತ ಅವ್ರು ಯಾರು ಮುಂಬೈ ಉತ್ತರದಿಂದ ನಿಲ್ಲಿಸಬೇಕು ಅಂತ ಏನೋ ಪ್ಲ್ಯಾನ್ ಅಂತೆ ಕಾಂಗ್ರೆಸ್ನವ್ರಿಗೇನೋ. ಅವರು ಸ್ವಲ್ಪ ಲೆಫ್ಟಿಸ್ಟ್ ಇದರಲ್ಲಿ ಏನೋ ಥಾಟ್ಸಲ್ಲಿ ಓಡಾಡ್ತಿರ್ತಾರಲ್ಲ ಅವರು ಓಕೆ ನಿಲ್ಲಿಸ್ಬೋದೇನೋ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಗೋಲ್ಮಾಲ್ ಆಗಿರೋ ಶಂಕೆಯನ್ನು ವ್ಯಕ್ತಪಡಿಸುವಂತಹ ರಾಜ್ಯ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದೆ. ಮತದಾರರ ಪಟ್ಟಿಯಿಂದ ಸಾವಿರಾರು ಮತದಾರರ ಹೆಸರು ಮಿಸ್ಸಿಂಗ್ ಆಗಿದೆ. ಈ ವಿಚಾರ ಮತದಾರರಿಗೆ ಗೊತ್ತೇ ಇಲ್ಲ. ಒಂದೇ ಮನೆಯ ಮತದಾರರ ಹೆಸರು ಬೇರೆ ಬೇರೆ ಬೂತ್ಗಳಿಗೆ ಹಂಚಿಕೆಯಾಗಿದೆ. ಅಕ್ರಮ ವಲಸೆ ಮತದಾರರನ್ನ ಮತಪಟ್ಟಿಗೆ ಸೇರಿಸಲಾಗಿದೆ. ಮಾರ್ಚ್ 25ರೊಳಗೆ ಯುವ ಮತದಾರರ ಹೆಸರು ನೋಂದಣಿಗೆ ಅವಕಾಶ ಇದೆ. ಆದರೆ ಆನ್ಲೈನ್ನಲ್ಲಿ ತೋರಿಸ್ತಾನೇ ಇಲ್ಲ. ಈ ಎಲ್ಲಾ ಕ್ರಮಗಳ ಬಗ್ಗೆ ಇದೆಲ್ಲದರ ಬಗ್ಗೆ ಆದಷ್ಟು ಬೇಗ ಚುನಾವಣಾ ಆಯೋಗ ಕ್ರಮ ವಹಿಸಬೇಕು ಅಂತ ಬಿಜೆಪಿ ನಿಯೋಗ ದೂರು ಕೊಟ್ಟಿದೆ. ಯಶವಂತಪುರ ರಸ್ತೆ ತೆರವಿನ ವಿಚಾರವಾಗಿ ಆಯೋಗದ ಗಮನಕ್ಕೆ ತಂದಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅರಸೇನಾ ಪಡೆ ನಿಯೋಜನೆಗೂ ಮನವಿ ಮಾಡಿದೆ. ಇನ್ನು ಮತದಾರರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಟಿವಿ, ಸೋಷಿಯಲ್ ಮೀಡಿಯಾದಲ್ಲಿ ನಟ ಶಿವರಾಜ್ ಕುಮಾರ್ ಚಿತ್ರಗಳ ಪ್ರಸಾರಕ್ಕೆ ತಡೆ ನೀಡಬೇಕು ಅಂತ ಕೋರಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂಘಟನೆಯೊಂದು ದೂರು ಕೊಟ್ಟಿದೆ. ಅಧಿಕಾರಿಗಳು, ಕೆಲವು ಬಿಬಿಎಂಪಿ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದ ಏಜೆಂಟ್ಗಳಂತೆ ಯಾರು ವರ್ತಿಸ್ತಾ ಇದ್ದಾರೆ ಅಂತವ್ರ ಮೇಲೂ ಕೂಡ ನಾವಿವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೆಲವು ಪೊಲೀಸ್ ಅಧಿಕಾರಿಗಳು, ಕೆಲವು ಬಿಬಿಎಂಪಿ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದ ಏಜೆಂಟ್ಗಳಂತೆ ಯಾರು ವರ್ತಿಸ್ತಾ ಇದ್ದಾರೆ ಅಂತವ್ರ ಮೇಲೂ ಕೂಡ ನಾವು ತುಂಬಾ ಜನ ಟ್ರೈ ಮಾಡಿ ಸಿಗ್ತಾ ಇಲ್ಲ ನಮ್ಗೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತಿರೋದು. ಹೌದು ಸರ್. ಹೌದಾ? ಗೊತ್ತಿಲ್ಲ, ಇರ್ಬೋದು, ಹೇಳಕ್ ಬರಲ್ಲ. ಇಷ್ಟು ಲೇಟ್ ಆಗಿ ಮಾಡಿದ್ರೆ ಪ್ರಯೋಜನ ಆಗ್ಲಿಕ್ಕಿಲ್ಲ. ಚೆಕ್ ಮಾಡ್ಕೊಂಡಿರ್ತಾರೆ ಸರ್ ಇವಾಗ ನಮ್ಗೆ ಇದೆಯಾ ಇಲ್ವಾ ಅಂತ. ಎಲೆಕ್ಷನ್ ಮಧ್ಯದಲ್ಲಿ ಸಿಬಿಐ ಅಂದಾಜು 1 ಲಕ್ಷ ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ವಿಶಾಖಪಟ್ಟಣ ಬಂದರ್ನಲ್ಲಿ ಸೀಸ್ ಮಾಡಿಕೊಂಡಿದೆ. 25,000 ಕೆಜಿಯಷ್ಟು ಡ್ರೈಡ್ ಈಸ್ಟ್ ಅನ್ನು ಹೊಂದಿದ ಕಂಟೈನರ್ನ ತೊಗೊಂಡು ಬಂದಿದ್ದಾರೆ. ಇದು ಎಲ್ಲ ಬ್ರೆಜಿಲ್ನಿಂದಂತೆ. ಅದ್ಯಾವುದೋ ಆಂಧ್ರ ರಿಜಿಸ್ಟರ್ಡ್ ಕಂಪನಿಗೆ ಏನಕ್ಕೋ ಬಂದಿದೆ. ಇದು ಗೊತ್ತಿಲ್ಲ ಈಗ ಏನಾಗುತ್ತೋ, ನೆಕ್ಸ್ಟ್ ಯಾರಿಗೆ ಬರ್ತಿತ್ತೋ ಏನೋ ಗೊತ್ತಿಲ್ಲ. ರಾಜ್ಯದಲ್ಲಿ ದಾಖಲೆ ಇಲ್ಲದ ಆಗಿದೆ. ರಾಮನಗರ ಜಿಲ್ಲೆಯ ಕಣಮಿಣಿ ಕೀ ಚೆಕ್ ಪೋಸ್ಟ್ನಲ್ಲಿ ಸೂಕ್ತ ದಾಖಲೆ ಇಲ್ಲದೆ ATMನಲ್ಲಿ ಸಾಗಿಸ್ತಿದ್ದಂತೆ 5.30 ಕೋಟಿ ಜಪ್ತಿ ಮಾಡಲಾಗಿದೆ. ಅದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಸೇರಿದ ಹಣ ಅಂತೆ. ಯಾವ ಬ್ಯಾಂಕ್ಗಾದರೂ ಸೇರಿರಲಿ, ತಗೊಂಡೋಗ್ತಿದ್ದವನು ದಾಖಲೆ ಇಟ್ಕೋಬೇಕಪ್ಪ. ಯಾವ್ದಾ ಬ್ಯಾಂಕ್ ಆದ್ರೆ ಏನೀಗ ತಗೊಂಡೋಗ್ತಿದ್ದವನು ದಾಖಲೆ ಇಟ್ಕೊಳ್ಳೋಕ್ಕೇನು ಯೋಗ್ಯತೆ ಇಲ್ವಾ ಅವನಿಗೆ? ಯಾಕೆ ಕೊಟ್ಟರು ಬ್ಯಾಂಕ್ ಅವ್ರ ಅವನ ಕೈಗೆ ದುಡ್ಡನ್ನ? ದಾಖಲೆ ಇರಬೇಕಲ್ಲಪ್ಪ. ತೋರಿಸ್ದ ತಗೊಂಡು ಹೋದಪ್ಪ. ಹಿಂದೆ ಇದೊಂದು ದೊಡ್ಡ ಆರೋಪ ಬಂದ್ಬಿಟ್ಟಿತ್ತು ಯಾವ್ಯಾವ್ದೋ ಬ್ಯಾಂಕ್ ಮೇಲೆ. ಇವರಲ್ಲ ಪಾಪ, ಈ ಬ್ಯಾಂಕ್ ಅಲ್ಲ, ಬ್ಯಾಂಕ್ ಗಾಡಿಗಳಲ್ಲಿ ಸಾಗಿಸ್ಬಿಡೋದು. ಯಾರು ತಡೆದ್ರೆ ಇದು ಬ್ಯಾಂಕ್ದು ಕಾಸು ಅಂತ ಪೇಪರ್ ತೋರಿಸ್ಬಿಡೋದು. ಇಲ್ಲದೆ ಇದ್ರೆ ಅದು ಹಂಗೆ ಸಾಗಿಸ್ಬಿಟ್ಟು ಯಾರಿಗೋ ತಲುಪಿಸ್ಬಿಡೋದು ಅಂತೆಲ್ಲ ಆರೋಪ ಬಂದ್ಬಿಟ್ಟಿತ್ತು ಹಿಂದೆ, ಆರೋಪ. ಹಂಗಾಗಿ ಇಟ್ಕೋಬೇಕು ದಾಖಲೆನ. ಈ ಮಧ್ಯೆ ಒಂದು 35 ಲಕ್ಷದ ಪಾನ್ ಮಸಾಲ, ಒಂದು 8 ಲಕ್ಷದ ಮಿಕ್ಸಿ, ಒಂದು 5.5 ಲಕ್ಷದ ಕುಕ್ಕರು, ಸೀಲಿಂಗ್ ಫ್ಯಾನು, ಮಡಿಕೇರಿನಲ್ಲಿ 9 ಲಕ್ಷ ರೂಪಾಯಿ ಏನೋ ಬೇರೆ, ರಾಯಚೂರಿನಲ್ಲಿ 8.5 ಲಕ್ಷ, ತರಹೇವಾರಿ ಗೃಹೋಪಯೋಗಿ ವಸ್ತುಗಳು, ಚಿನ್ನ 38 ಲಕ್ಷ ಎಲ್ಲ ಜಪ್ತಿ ಮಾಡಿದಾರಂತೆ. ವೆರಿ ಗುಡ್. ಹಬ್ಬ ಅಂತ. ಕೊನೆಗೂ 5, 8, 9ನೇ ತರಗತಿಗಳ ಮಕ್ಕಳು ನಿಟ್ಟುಸಿರು ಬಿಡುವಂತಹ ಸಮಯ. ಪಬ್ಲಿಕ್ ಪರೀಕ್ಷೆ ಮುಂದುವರಿಸಿ ಅಂತ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಪಬ್ಲಿಕ್ ಪರೀಕ್ಷೆಗೆ ರದ್ದುಗೊಳಿಸಿದಂತಹ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿದಂತಹ ಮೇಲ್ಮನವಿಗೆ ನ್ಯಾಯಮೂರ್ತಿ ಕೆ ಸೋಮಶೇಖರ್ ನೇತೃತ್ವದ ವಿಭಾಗೀಯ ಪೀಠ ಸ್ಪಂದಿಸಿದೆ. ರಾಜ್ಯ ಸರ್ಕಾರ ಬೋರ್ಡ್ ಪರೀಕ್ಷೆ ನಡೆಸಬಹುದು. ಪರೀಕ್ಷೆ ಪ್ರಕ್ರಿಯೆ ಸ್ಥಗಿತಗೊಂಡಿದ್ದ ಹಂತದಲ್ಲಿಯೇ ಮುಂದುವರಿಸಬೇಕಾಗುತ್ತೆ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಬೋರ್ಡ್ ಪರೀಕ್ಷೆ ನಡೆಸುವ ನಿಟ್ಟಿನಲ್ಲಿ ಸಂಬಂಧಿಸಿದಂತಹವರ ಜೊತೆಗೆ ಸಮಾಲೋಚಿಸಿ ತೀರ್ಮಾನ ತೆಗೆದುಕೊಳ್ಳಬೇಕು. ಗೊಂದಲಗಳಿಗೆ ಅವಕಾಶ ಮಾಡಿಕೊಡಬಾರದು ಅಂತ ಸೂಚನೆ ಕೊಟ್ಟಿದೆ. ಈ ಆದೇಶಕ್ಕೆ ತಡೆ ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡಿದೆ. ಇಸ್ರೋ ಮತ್ತೊಂದು ಸಾಧನೆ ಮಾಡಿದೆ. ಈ ಸಾಧನೆ ಮರುಬಳಕೆಯ ಉಡಾವಣಾ ವಾಹನ RLV ಪುಷ್ಪಕ್ ಪ್ರಯೋಗ ಯಶಸ್ವಿಯಾಗಿದೆ. ಚಳ್ಳಕೆರೆ ಏರೋನಾಟಿಕಲ್ ಟೆಸ್ಟ್ ರೇಂಜ್ ಅಲ್ಲಿ ನಡೆಸಿದ್ರು. ನೀವು ನೋಡ್ತಾ ಇದ್ದೀರಿ ಆ ದೃಶ್ಯ, ಅದು ಹೇಗೆ ಎಳೀತು ಅಂತ. ಅದನ್ನು ಚಿನೂಕ್ ಹೆಲಿಕಾಪ್ಟರ್ನಲ್ಲಿ ನಿಗದಿತ ಎತ್ತರಕ್ಕೆ ತೆಗೆದುಕೊಂಡೋಗಿ ರಿಲೀಸ್ ಮಾಡಿದ್ದಾರೆ. ಅದಾದಮೇಲೆ ಅದು ತಾನೇ ಸ್ವಯಂ ಚಾಲಿತ ಇದು ಮಾಡಿಕೊಂಡು ವಾಪಸ್ ಬಂದಿದೆ, ಲ್ಯಾಂಡ್ ಆಗಿದೆ. ಅದರ ಬ್ರೇಕು, ಲ್ಯಾಂಡಿಂಗ್ ಗೇರು ಎಲ್ಲ ಆಗಿದೆ. ಇದರಿಂದ ಪರಿಣಾಮ ಏನಿದೆ, ದೇಶೀಯ ತಂತ್ರಜ್ಞಾನದ ಸಾಮರ್ಥ್ಯ ಹೆಚ್ಚೋ ಜೊತೆಗೆ ಅಂತರಿಕ್ಷ ಯಾತ್ರೆಗಳ ವೆಚ್ಚ ಕಡಿಮೆ ಆಗುತ್ತೆ. ಯಾಕಂದರೆ ಮೇಲಕ್ಕೆ ಹೋಗಿದ್ದು ವಾಪಸ್ ಬರುತ್ತೆ, ಅದನ್ನೇ ಮರುಬಳಕೆಗೆ ಮಾಡ್ಕೋಬೋದು. ಹಾಗಾಗಿ ಭಾಳ ದೊಡ್ಡ ಪ್ರಯೋಗ. ಇಸ್ರೋ ಸಂತೋಷಪಟ್ಟಿದೆ.
ಅಷ್ಟು. ಮಧ್ಯಪ್ರದೇಶದ ಧಾರ್ನಲ್ಲಿರುವ ವಿವಾದಾತ್ಮಕ ಸ್ಥಳದಲ್ಲಿ ಭೋಜನ ಶಾಲಾ ಕಾಂಪ್ಲೆಕ್ಸ್ನಲ್ಲಿ ಪುರಾತತ್ವ ಇಲಾಖೆ ಇಂದಿನಿಂದ ವೈಜ್ಞಾನಿಕ ಸಮೀಕ್ಷೆಯನ್ನು ಆರಂಭ ಮಾಡಿದೆ. ಹೈಕೋರ್ಟ್ ಆದೇಶದ ಮೇರೆಗೆ ಭಾರೀ ಬಂದೋಬಸ್ತ್ ನಡುವೆ ಪುರಾತತ್ವ ಇಲಾಖೆಯ 12ಕ್ಕೂ ಹೆಚ್ಚು ತಜ್ಞರ ತಂಡ ಕಾರ್ಬನ್ ಡೇಟಿಂಗ್ ಸೇರಿ ಪೂರ್ಣ ಪ್ರಮಾಣದ ಸರ್ವೆಯನ್ನು ನಡೆಸ್ತಾ ಇದೆ. 6 ವಾರಗಳ ಬಳಿಕ ಸಮೀಕ್ಷಾ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸಬೇಕಾಗುತ್ತೆ. ಇದು ಮಧ್ಯಯುಗಕ್ಕೆ ಸೇರಿದಂತಹ ಭೋಜ ಶಾಲಾ ಕಾಂಪ್ಲೆಕ್ಸ್ ಸರಸ್ವತಿ ದೇವಿ ಆಲಯ ಎಂಬುದು ಹಿಂದೂಗಳ ವಾದ. ಓಕೆ, ಈಗ ಎಲೆಕ್ಷನ್ ಬಿಸಿ ಇದ್ದೀವಿ ಎಲ್ಲರೂ, ಹೌದು, ನಾವೆಲ್ಲ ಸಿಕ್ಕಾಪಟ್ಟೆ ಬಿಸಿ ಇದ್ದೀವಿ. ಇನ್ನು ಪ್ರೈಮ್ ಮಿನಿಸ್ಟರ್ ಬಿಸಿ ಇರಬೇಕೋ ಬೇಡವಾ? ಸಿಕ್ಕಾಪಟ್ಟೆ ಸರ್, ನಾವೆಲ್ಲ ಹಂಗೆ ಅಂದ್ಕೊಂಡಿದ್ವಿ. ಬಟ್ ಅದ್ರ ಮಧ್ಯಾಹ್ನ ಅವರು ಭೂತಾನ್ಗೆ ಪ್ರವಾಸಕ್ಕೆ ಹೋಗಿದ್ದಾರೆ 2 ದಿನಕ್ಕೆ. ಅಲ್ಲಿ ಅದ್ದೂರಿ ಸ್ವಾಗತ ಭಾರತೀಯರಿಂದ ಅವರಿಗೆ. ಸುಮಾರು 45 ಕಿಲೋಮೀಟರ್ ಅಂತೆ ದೂರದವರೆಗೆ ರಸ್ತೆ ಇಕ್ಕೆಲದಲ್ಲಿ ಜನ ನಿಂತ್ಕೊಂಡು ಅವ್ರಿಗೆ ಹೂಮಳೆ ಮಾಡಿ ಸ್ವಾಗತ ಕೋರಿದಾರಂತೆ. ಇದು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಲ್ಲಿ ಆರ್ಡರ್ ಆಫ್ ಡ್ಯೂಕ್ ಅದನ್ನು ಪ್ರಶಸ್ತಿ ಕೊಟ್ಟಿದ್ದಾರೆ. 21ರಲ್ಲೇ ಕೊಟ್ಟಿದ್ದರು. ಕಾರಣ ಕೋವಿಡ್ ಸಂದರ್ಭದಲ್ಲಿ ನಾವು ಒಂದು 5 ಲಕ್ಷ ಲಸಿಕೆಯನ್ನು ಅವ್ರಿಗೆ ಕಳಿಸ್ಕೊಟ್ಟಿದ್ವಿ. ಹಾಗಾಗಿ ಅದಕ್ಕೋಸ್ಕರ ಅವರು ಅದನ್ನು ಗೌರವಿಸಿ ತಂದು ಕೊಟ್ಟಿದ್ದಾರೆ ಈ ಅವಾರ್ಡನ್ನು. ಅದನ್ನು ಇಸ್ಕೊಳ್ಳೋಕ್ಕಾಗಿರಲಿಲ್ಲ, ಈಗ ಇಸ್ಕೊಳ್ಳೋಕೆ ಹೋಗಿದ್ದಾರೆ. ನೆನ್ನೆನೇ ಹೋಗಬೇಕಾಗಿತ್ತು, ಪೋಸ್ಟ್ಪೋನ್ ಆಗಿಬಿಟ್ಟಿತ್ತು, ಇವತ್ತು ಹೋಗಿದ್ದಾರೆ. ಇವತ್ತು ಫಲ್ ನೋಡಿ ಹಾಕಿಸ್ಕೊತಾ ಇರೋದು. ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದ ಆರೋಪದ ಮೇಲೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡರನ್ನ ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಕೋರ್ಟ್ ಮುಂದೆ ಹಾಜರುಪಡಿಸಿ 4 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ನಾನೇನು ತಪ್ಪಿಸಿಲ್ಲ, ಕಾನೂನು ಪ್ರಕಾರ ಎಲ್ಲವನ್ನ ಫೇಸ್ ಮಾಡ್ತೀನಿ ಅಂತ ಹೇಳಿಕೊಂಡಿದ್ದಾರೆ. ಸದ್ಯ ಮಗುವನ್ನ ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಉತ್ತರ ಕರ್ನಾಟಕದ 8 ವರ್ಷದ ಬಾಲಕಿಯನ್ನ ದತ್ತು ಪಡೆದಿದ್ದೀನಿ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ರು. ಆ ನಂತರ ಈ ವಿಚಾರ ಬೆಳಕಿಗೆ ಬಂತು. ಏನಿದು ಗೋಚಲದ? ಆ ಮಗುನ್ ಕಾನೂನು ಬಾಹಿರವಾಗಿ ತಗೊಂಡಿದ್ರೆ, ದತ್ತು ಪಡ್ಕೊಂಡಿದ್ರೆ ಏನ್ ಸಮಸ್ಯೆ ಇರ್ತಿರ್ಲಿಲ್ಲ. ದತ್ತುವನ್ನು ಕಾನೂನು ಪ್ರಕಾರನೇ ಪಡಿಬೇಕು. ಅವ್ರು ಪಡ್ಕೊಂಡಿಲ್ಲ ಅಂತ, ಅವ್ರಿಗೆ ನಿಯಮನೇ ಗೊತ್ತಿರಲಿಲ್ಲ ಅಂತ ಅವ್ರು ಹೇಳ್ಕೊಳ್ತಿರುತ್ತೆ ಸರ್. ಏಯ್ ಅದೇಂಗ್ರಿ ಆಗುತ್ತೆ, ಬಾಯಿಗೆ ಬಂದಂಗೆಲ್ಲ ಮಾತಾಡಬಾರ್ದು. ರೀಲ್ಸ್ ಮಾಡಕ್ಕೆ ಬರುತ್ತೆ, ನಿಯಮ ಗೊತ್ತಿಲ್ವಾ? ಇಷ್ಟೆಲ್ಲ ಪ್ರೊಸೀಜರ್ ಗೊತ್ತಿಲ್ಲ ಅಂತ ಅದಂಗಾಗತ್ತದ. ಪಡ್ಕೋಬೋದು, ಪಡ್ಕೋಬಾರ್ದು ಅಂತಿಲ್ಲ. ಬಟ್ ಕಾನೂನು ಪ್ರಕಾರವೇ ದತ್ತು ಪಡಿಬೇಕು. ನಮ್ಗೆ ಇಷ್ಟ ಬಂದಂಗೆಲ್ಲ ಯಾರ್ದೋ ಮನೆಗೆ ಹೋಗ್ಬಿಟ್ಟು ನಿಮ್ಮ ಮಗು ನಾನು ನೋಡ್ಕೊತೀನಿ ಬನ್ನಿ ಅಂತ ಎತ್ತಾಕೊಂಡ್ಬಂದ್ಬಿಡಕ್ಕಾಗಲ್ಲ. ಅಲ್ಲಿ ಒಂದಿನ ಕಾಗದ ಬರೆಸ್ಬಿಟ್ಟು ಬಂದ್ಬಿಡಕ್ಕಾಗಲ್ಲ. ಹಂಗೆ ಮತ್ತೆ ದತ್ತು ಪಡೆದ ಮೇಲೆ ಇದನ್ನು ತಿಳ್ಕೋಬೇಕು ಜನ. ಅದಕ್ಕೆ ಅಂತಲೇ ಕೇಂದ್ರಗಳಿವೆ. ಪ್ಲಸ್ ದತ್ತು ಪಡೆದ ಮೇಲೆ ವಿಪರೀತವಾದ ನಿಯಮಾವಳಿಗಳಿವೆ. ಪಡ್ಕೊಂಡ ಮೇಲೆ ನಾನಾಯಿತು ಅವ್ರಾಯಿತು ಅಂತ ಹಂಗಲ್ಲ ಅದು. ಆ ಮಗು ಒಂದೊಂದು ಹಂತವನ್ನು ದಾಟಿದಾಗಲೂ ಅದಕ್ಕೆ ಯಾವ ರೀತಿಯ ಮಾಹಿತಿಗಳು ಹೋಗಬೇಕು, ಏನು ಎತ್ತ, ಅದು ದತ್ತು ಮಗುವೆಂದೇ ಅದಕ್ಕೆ ಗೊತ್ತಾಗುವ ವಯಸ್ಸೇನು, ಅದೆಲ್ಲ ಪಾಲನೆ ಆಗಬೇಕು. ಸುಮ್ಮನೆ ಅಲ್ಲ. ಹಳೇ ಫಿಲಮಲ್ಲಿ ಇನ್ನೇನು ಎಂಡಿಗೆ ಬಂದಾಗ ನೀ ನನ್ನ ದತ್ತು ಪುತ್ರ ಕಣೋ ಅಂತಂದಂಗೆ ಅಲ್ಲ ಅದೀಗ ಕಾನೂನಲ್ಲಿ. ಹಂಗೆಲ್ಲ ಔಸಿಟ್ಗಳಕ್ಕೆ ಬರಲ್ಲ ನೀವು. ತಾಯಿ ಮಗುಗಿಂತಿಷ್ಟು ವರ್ಷ ಇರಬೇಕು ಅನ್ನೋದು ದತ್ತು ಮಗುಗೂ ಗೊತ್ತಾಗಬೇಕು. ನಾನು ದತ್ತು ಅನ್ನೋದು ಅದನ್ನು ಔಸಿಡಂಗಿಲ್ಲ. ಅದಕ್ಕೆಲ್ಲ ಈಗ ನಿಯಮ ಇದೆ. ಏನಪ್ಪ ಜನ ಏನೋ ಮಾಡ್ತಾರೆ ಮಾಡಿ.